ಆಟಗಾರ. ಒಂದೊಂದು ಸೆಮಿಫೈನಲ್ದಲ್ಲಿ ನೆನಪದ ಇವತ್ತಿಗೂ ನನಗೆ. ಮರಡೋನ ಭಾಳ ಹೈಟ್ ಇದ್ದ ವ್ಯಕ್ತಿ ಅಲ್ಲ, ಆದರೆ ಅವತ್ತು 3-2 ಇಂಗ್ಲೆಂಡ್ ಸೋಲಿಸ್ತಾರೆ. ಆ ಸಂದರ್ಭದಲ್ಲೇ ಮರಡೋನ ಒಂದು ಕೈಲೇ ಹೊಡೆದ ಗೋಲ್ ಮಾಡಿದ್ದಾನೆ. ಅದು ಈವನ್ ಕ್ಯಾಮ್ರಾದಲ್ಲಿ ಸಿಕ್ಕಿರೋದಿಲ್ಲ. ಅದಕ್ಕೆ ಯಾರು ಹೆಂಗೆ ಹೊಡೆದ್ರೆ ನೀವು ಕೇಳಿದ್ರೆ ನಾವು, ಯಾಕಂದ್ರೆ ಎದುರಾಳಿದಂಥ ಆಟಗಾರ ಎತ್ತರದ ದಾಡಿಸಿ ಆಡ, ಅವನನ್ನು ದಾಟಿ ಹೆಂಗೆ ಹೋಗ್ತೀವಿ ತಲೆಯಿಂದ ಅಂದಾಗ ಆಗ ದೇವ್ರ ಕೈ ಬಂತು ಅಂತೇಳಿ ನಾವು ಇವತ್ತು ನೆನಪದ ಆಟ. ಅಂತ ಇಂಗ್ಲೆಂಡ್ ಬಂದದ ಫೈನಲ್ಗೆ, ಇದು ಕ್ವಾರ್ಟರ್ ಫೈನಲ್ಗೆ. ಇನ್ನು ಇವರಲ್ಲಿ ಯಾರ್ಯಾರಪ್ಪ ಆಗ್ಬೋದು ಚಾಂಪಿಯನ್ಸ? ಅರ್ಜೆಂಟೀನಾ ಮತ್ತು ಒಂದು ಮೊರಕ್ಕೋ 2 ಇದ್ದಾವ. ಈಗ ಅರ್ಜೆಂಟೀನಾ ವರ್ಸಸ್ ನಾರ್ವೆ ಅನ್ನುವಂಥದ್ದು ಅದ. ಇಲ್ಲಿ ಬಹಳ ತೀವ್ರವಾಗಿ ಅಷ್ಟ ಕಷ್ಟದ ಕೆಲಸ ಇಲ್ಲಿ ಗೆಲ್ಲುವಂಥದ್ದು. 2 ಉಳಿದದ್ದು ಈ ಸೌತ್ ಅಮೇರಿಕಾ. ಹೀಗಾಗಿ ಈ ಸಲ ಪೂರ್ತಿಯಾಗಿ 6 ರಾಷ್ಟ್ರಗಳಿದ್ದಾಗ ಬ್ರೆಜಿಲ್ ನಮ್ಮನ್ನು ಸೋಲಿಸಿದ್ರೆ ಸಾಕಪ್ಪ. ಉಳಿದವರು ಯಾರು? ಮೊರಾಕೋನು ಸೋಲ್ತದೆ ನಿಶ್ಚಿತವಾಗಿ, ಯಾಕಂದ್ರೆ ಸೋಲಿಸುವಂಥ ಕೆಪಬಿಲಿಟಿ ಇದ್ದಂಥ ಸಾಕಷ್ಟಿದ್ದಾರೆ. ಅದರಲ್ಲೂ ಯಾಕೋ ಈ ಸಲ ಇಟಲಿ ಬರಲಿಲ್ಲ ಫೈನಲ್. ಫ್ರಾನ್ಸ್ ಮತ್ತು ಇಂಗ್ಲೆಂಡ್ ಮಾತ್ರ ಭಾರಿ ಜಬರ್ದಸ್ತ್ ಬರ್ತಾ ಇರ್ತಾವೆ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಬ್ರೆಜಿಲ್ 5 ಸಲ ವಿಶ್ವಕಪ್ ಹೊಡೆದ್ರಿ ಪೀಪಾ, ಅದು ಯಾಕೋ ಈ ಸಲ ಹೋಯಿತು. ಮತ್ತು ಜರ್ಮನಿ ಇನ್ನೊಂದು ಭಾಳ ಮರ್ತು ಹೇಳೋದು ನಿಮ್ಮ ಜೊತೆಗೆ. ಜರ್ಮನಿ ಅದ್ಭುತವಾದ ಆಟಗಾರ, ಅವರು ಸಂಘಟಿತ ಆಟಗಾರ. ಅವರು ಎಲ್ಲರೂ ಆಡ್ತಾರೆ ರೀ, 11 ಜನ ಅದ್ಭುತವಾಗಿ ಆಡ್ತಾರೆ. ಆದರೂ ಅವರು ಯಾಕೋ ಈ ಸಲ ಫೇಲ್ ಅವರು. ಬರಬೇಕಾಗಿತ್ತು ಫೈನಲ್. ಅವರಾಯಿತು, ಇಟಲಿ ಆಯಿತು, ಬರಲಿಲ್ಲ. ಈಗ ಹೊಸದು ಸ್ವಿಟ್ಜರ್ಲ್ಯಾಂಡ್ ಬಂದದ. ಸ್ವಿಟ್ಜರ್ಲ್ಯಾಂಡು, ಬೆಲ್ಜಿಯಂ, ಸಣ್ಣ ದೇಶದ ಬೆಲ್ಜಿಯಂ, ಅವರು ಬಂದಿದ್ದಾರೆ ಮೇಲಕ್ಕೆ. ಅದೇ ಕಾಲಕ್ಕೆ ಏನೊಂದು ಏನಪ್ಪ ಅಂದ್ರೆ ಫ್ರಾನ್ಸ್ ಅಂತ ಹೇಳ್ತೀವಿ ಈಗಾಗಲೇ. ಬೆಲ್ಜಿಯಮ್ಮ, ನಾರ್ವೆನೂ ಸಣ್ಣ ದೇಶ. ಸ್ವಿಟ್ಜರ್ಲ್ಯಾಂಡ್, ನಾರ್ವೆ ಅಲ್ಲೇ ಆಜು ಬಾಜು ಇದ್ದಂಥವು. ಇವತ್ತು ಯುರೋಪ್ ಖಂಡದವ್ರು ಈ ರೀತಿ ಮುಂದುವರಿದ ಕಾರಣ